2026ರ IPL ಸೀಸನ್ ಈಗ ರೋಚಕ ಘಟ್ಟಕ್ಕೆ ಬಂದಿದೆ. ಟೂರ್ನಿಯ ಫಸ್ಟ್ ಹಾಫ್ ಕಂಪ್ಲೀಟ್ ಮಾಡಿರುವಂತಹ ತಂಡಗಳು ಇನ್ಮುಂದೆ ಪ್ಲೇ ಆಫ್ ರೇಸ್ಗಾಗಿ ಪೈಪೋಟಿ ನಡೆಸಲಿವೆ. ಒಂದೊಂದು ಮ್ಯಾಚ್ಗಳು ಕೂಡ ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. ಸದ್ಯ 7 ಪಂದ್ಯಗಳನ್ನು ಆಡಿರುವಂತಹ RCBಗೆ ನಾಳೆ ಫಸ್ಟ್ ರಿವೆಂಜ್ ಮ್ಯಾಚ್ ಇದೆ ಈ ಸೀಸನ್ ಅಲ್ಲಿ. ಅದು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ. ಕಳೆದ ವಾರವಷ್ಟೇ ಚಿನ್ನಸ್ವಾಮಿ ಮೈದಾನದಲ್ಲಿ RCBಯನ್ನ ಸೋಲಿಸಿರುವಂತಹ ಡೆಲ್ಲಿಗೆ ಈಗ ಅವರದ್ದೇ ಪಿಚ್ ನಲ್ಲಿ ಸೋಲಿಸಿ ರಿವೆಂಜ್ ತಗೊಳ್ಳೋಕೆ ರೆಡಿಯಾಗಿದ್ದಾರೆ. ಡೆಲ್ಲಿ ಪಿಚ್ ಕಿಂಗ್ ವಿರಾಟ್ ಕೊಹ್ಲಿಗೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಲಾಸ್ಟ್ ಸೀಸನ್ ನ ರಿಸಲ್ಟ್ ಈ ಸಲ ಕೂಡ ರಿಪೀಟ್ ಆಗುತ್ತಾ? ಕೊಹ್ಲಿ ವರ್ಸಸ್ ರಾಹುಲ್ ನಡುವಿನ ಫೈಟ್ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೇಮ್ ಮಂತ್, ಸೇಮ್ ಡೇಟ್, ಸೇಮ್ ವೆನ್ಯೂ, ಸೇಮ್ ಟೀಮ್ಸ್, ಹಾಗೆ ಸೇಮ್ ಸಿಚುಯೇಷನ್. ಬಟ್ ವರ್ಷ ಮಾತ್ರ ಚೇಂಜ್ ಅಷ್ಟೇ. ಅಂದ್ರೆ 2025ರ ಏಪ್ರಿಲ್ 27ರಂದು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಬೆಂಗಳೂರು ವರ್ಸಸ್ ಡೆಲ್ಲಿ ತಂಡಗಳು ಮುಖಾಮುಖಿಯಾಗಿದ್ವು. ಅಂಡ್ ಇದು RCBಗೆ ರಿವೆಂಜ್ ಮ್ಯಾಚ್ ಆಗಿತ್ತು. ಈಗ 2026ಕ್ಕೂ ಕೂಡ ಸೇಮ್ ಡೇಟ್ ನಲ್ಲಿ ಅದೇ ಡೆಲ್ಲಿ ವಿರುದ್ಧ RCB ರಿವೆಂಜ್ ಮ್ಯಾಚ್ಗೆ ರೆಡಿ ಆಗಿದೆ. ನಾಳೆ ಅರುಣ್ ಜೇಟ್ಲಿ ಮೈದಾನದಲ್ಲಿ RCB ವರ್ಸಸ್ ಡೆಲ್ಲಿ ಫೈಟ್ ಇದೆ. ಮಸ್ಟ್ ಅಂಡ್ ಶುಡ್ ಬೆಂಗಳೂರು ತಂಡ ಈ ಪಂದ್ಯವನ್ನ ಗೆಲ್ಲಲೇಬೇಕು. ಯಾಕಂದ್ರೆ ಇದು ಕಿಂಗ್ ಕೊಹ್ಲಿ ಮತ್ತು KL ರಾಹುಲ್ ನಡುವಿನ ಹೋಮ್ ಗ್ರೌಂಡ್ ಡಾಮಿನೇಷನ್ ಪ್ರಶ್ನೆ. ಬೆಂಗಳೂರಲ್ಲಿ ರಾಹುಲ್ ಅಬ್ಬರ, ಡೆಲ್ಲಿಯಲ್ಲಿ ಸೇಡು ತೀರಿಸಿಕೊಳ್ತಾರಾ ಕೊಹ್ಲಿ? ಡೆಲ್ಲಿ ಮೂಲದವರಾದ ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡ್ತಾರೆ. ಇನ್ನು ಕನ್ನಡಿಗರ ಪಾಲಿಗೆ ಇವರು ದತ್ತುಪುತ್ರ. ಹಾಗೆ ಕನ್ನಡಿಗ KL ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ತಾರೆ. ಇವರು ಕನ್ನಡಿಗರಿಗೆ ಮನೆ ಮಗ. ಇಬ್ಬರು ಕೂಡ ಕನ್ನಡಿಗರಿಗೆ ಪ್ರೀತಿ ಪಾತ್ರರೇ. ಆದ್ರೆ IPL ಅಂತ ಬಂದಾಗ ಆಪೋನೆಂಟ್ಸ್ ಆಗಿ ಆಡೋದ್ರಿಂದ ರಿಸಲ್ಟ್ ಕೂಡ ಸ್ಪೆಷಲ್ ಆಗಿರುತ್ತೆ. ಏಪ್ರಿಲ್ 18ರಂದು ಬೆಂಗಳೂರಿನಲ್ಲಿ ನಡೆದಿದ್ದ RCB ವರ್ಸಸ್ ಡೆಲ್ಲಿ ನಡುವಿನ ಪಂದ್ಯದಲ್ಲಿ ಡೆಲ್ಲಿ ತಂಡ ಗೆದ್ದು ಬೀಗಿತ್ತು. ಗೋ ಗ್ರೀನ್ ಕಾನ್ಸೆಪ್ಟ್ ನಲ್ಲಿ ಗ್ರೀನ್ ಜೆರ್ಸಿಯಲ್ಲಿ ಆಡಿದ್ದ ಬೆಂಗಳೂರು ಬಾಯ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿ 175 ರನ್ಗಳನ್ನ ಕಲೆ ಹಾಕಿದ್ರು. ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಡೆಲ್ಲಿ ಪರ KL ರಾಹುಲ್ ಅರ್ಧ ಶತಕ ಬಾರಿಸಿದ್ರು. ಡೆಲ್ಲಿ ಚೇಸಿಂಗ್ಗೆ ಬಿಗ್ ಸಾಥ್ ಕೊಟ್ಟಿದ್ರು. ಅಂತಿಮವಾಗಿ ಡೆಲ್ಲಿ ತಂಡ ಇನ್ನೂ ಒಂದು ಬಾಲ್ ಇದ್ದಾಗಲೇ ಪಂದ್ಯವನ್ನ ಗೆದ್ದಿತ್ತು. ಈಗ ಸೀನ್ ಕಟ್ ಮಾಡಿದ್ರೆ ಡೆಲ್ಲಿಯಲ್ಲಿ ರಿವೆಂಜ್ ಮ್ಯಾಚ್ ಇದೆ. ವಿರಾಟ್ ಕೊಹ್ಲಿಗೆ ಅರುಣ್ ಜೇಟ್ಲಿ ಮೈದಾನ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಅವರಿಗೆ ಅದು ಹೋಮ್ ಗ್ರೌಂಡ್. ಸೊ ಡೆಲ್ಲಿಯಲ್ಲಿ ಅಬ್ಬರಿಸಿ RCBಗೆ ಗೆಲುವು ತಂದ್ಕೊಡ್ಬೇಕಿದೆ. ಲಾಸ್ಟ್ ಸೀಸನ್ ರಿಸಲ್ಟ್ ನೇ ಇಲ್ಲಿ ರಿಪೀಟ್ ಮಾಡಬೇಕಿದೆ. ಹಾಗಾದ್ರೆ ಕಳೆದ ಆವೃತ್ತಿಯಲ್ಲಿ ಏನಾಗಿತ್ತು ಅನ್ನೋದನ್ನು ಕೂಡ ನೋಡ್ಬಿಡೋಣ. 2025ರ ಏಪ್ರಿಲ್ 25ರಂದು ಬೆಂಗಳೂರಿನಲ್ಲಿ ಗೆದ್ದಿದ್ದಂತ ಡೆಲ್ಲಿ ತಂಡ. ಸೊ ಆ ಸೀಸನ್ ಅಲ್ಲಿ ಅಂದ್ರೆ ಕಳೆದ ಸೀಸನ್ ನಲ್ಲಿ ಏಪ್ರಿಲ್ 25ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಡೆಲ್ಲಿ ಹಾಗೆ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಿದ್ವು. ಆ ಪಂದ್ಯದಲ್ಲಿ ಡೆಲ್ಲಿ ತಂಡ ಪಂದ್ಯವನ್ನ ಗೆದ್ದಿತ್ತು. ಸೊ 163ಕ್ಕೆ 7 ರನ್ಸ್ ಇತ್ತು. ರಾಹುಲ್ ಭರ್ಜರಿಯಾಗಿ ಬ್ಯಾಟಿಂಗ್ ಅನ್ನ ಮಾಡಿ 53 ಎಸೆತಗಳಲ್ಲಿ ಅಜೇಯ 93 ರನ್ಗಳನ್ನ ಕಲೆ ಹಾಕಿದ್ರು. ಸೊ ಏನು RCB 7 ವಿಕೆಟ್ ಅನ್ನ ಕಳ್ಕೊಂಡು 163 ರನ್ಗಳನ್ನ ಕಲೆ ಹಾಕಿತ್ತು. ಸೊ ರಾಹುಲ್ ಆ ಪಂದ್ಯದಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. 53 ಬಾಲಲ್ಲೇ ಅಜೇಯ 93 ರನ್ ಗಳಿಸ್ತಾರೆ. 17.5 ಓವರ್ನಲ್ಲಿ 4 ವಿಕೆಟ್ ನಷ್ಟಕ್ಕೆ ಗೆದ್ದಿದ್ದಂತ ಡೆಲ್ಲಿ ತಂಡ. ಇಲ್ಲಿ ಡೆಲ್ಲಿ ತಂಡ 17.5 ಓವರ್ಗಳಲ್ಲಿ 4 ವಿಕೆಟ್ ಅನ್ನ ಕಳ್ಕೊಂಡು ವಿನ್ ಆಗುತ್ತೆ. ಸೊ ಏಪ್ರಿಲ್ 27ಕ್ಕೆ ಡೆಲ್ಲಿಯಲ್ಲಿ ರಿವೆಂಜ್ ಮ್ಯಾಚ್ ಗೆದ್ದಂತ RCB. ಸೊ ನೆಕ್ಸ್ಟ್ ಏಪ್ರಿಲ್ 27ಕ್ಕೆ ಅಂದ್ರೆ 2 ದಿನಗಳ ಅಂತರದಲ್ಲಿ ಡೆಲ್ಲಿಯಲ್ಲಿ ರಿವೆಂಜ್ ಮ್ಯಾಚ್ ಇತ್ತು. ಸೊ ಬೆಂಗಳೂರಲ್ಲಿ ಸೋತರೂ ಕೂಡ RCB ತಂಡ ಡೆಲ್ಲಿಯಲ್ಲೇ ಹೋಗಿ ಅವರ ಮನೆಯಲ್ಲೇ ಗೆದ್ದು ರಿವೆಂಜ್ ಅನ್ನ ತೀರಿಸಿಕೊಂಡಿತ್ತು. ಆ ಪಂದ್ಯದಲ್ಲಿ ಡೆಲ್ಲಿ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 8 ವಿಕೆಟ್ ಕಳ್ಕೊಂಡು 162 ರನ್ಗಳನ್ನ ಕಲೆ ಹಾಕುತ್ತೆ. ಸೊ ಆ ಮ್ಯಾಚ್ ಅಲ್ಲಿ RCB ತಂಡ ಚೇಸಿಂಗ್ ಅನ್ನ ಮಾಡಿ 18.3 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ ಪಂದ್ಯವನ್ನ ಗೆದ್ದು ಬೀಗುತ್ತೆ. ಸೊ ಆ ಪಂದ್ಯದಲ್ಲಿ ಡೆಲ್ಲಿ ಪರ ವಿರಾಟ್ ಕೊಹ್ಲಿ ಅವರು ಅರ್ಧ ಶತಕ ಬಾರಿಸಿದ್ರು. ಅಂಡ್ ಕೃಣಾಲ್ ಪಾಂಡ್ಯ ಅವತ್ತು ಬ್ಯಾಟಿಂಗ್ ನಲ್ಲಿ ಅಕ್ಷರಶಃ ಅಬ್ಬರಿಸಿದ್ರು. ಯಾಕಂದ್ರೆ 47 ಬಾಲಲ್ಲೇ 73 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳ್ಕೊಂಡಿದ್ರು. ಜೊತೆಗೆ 1 ವಿಕೆಟ್ ಅನ್ನ ಪಡೆದಿದ್ರು. ಹಾಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಕೃಣಾಲ್ ಗೆದ್ದುಕೊಂಡಿರ್ತಾರೆ. ಹೀಗೆ ಬೆಂಗಳೂರಲ್ಲಿ ಮ್ಯಾಚ್ ಸೋತರೂ ಕೂಡ ಡೆಲ್ಲಿಯಲ್ಲಿ ಗೆದ್ದು ಬೆಂಗಳೂರು ರಿವೆಂಜ್ ಅನ್ನ ತೀರಿಸಿಕೊಂಡಿತ್ತು. ಈಗ ಸಿಚುಯೇಷನ್ ಹಂಗೆ ಇದೆ. ಯಾಕಂದ್ರೆ ಆಲ್ರೆಡಿ ಡೆಲ್ಲಿ ತಂಡ ಬೆಂಗಳೂರಲ್ಲಿ ಗೆದ್ದು ಹೋಗಿದ್ದಾರೆ. ಸೊ ಡೆಲ್ಲಿಯಲ್ಲಿ ಈಗ ಅವರ ವಿರುದ್ಧ ಗೆದ್ದು ಬೀಗಬೇಕಿದೆ. ಸೊ ನಿಮ್ಮ ಪ್ರಕಾರ ಡೆಲ್ಲಿಯಲ್ಲಿ ವಿರಾಟ್ ಕೊಹ್ಲಿ ಅಬ್ಬರಿಸಬಹುದಾ? RCB ಗೆದ್ದು ಸೇಡು ತೀರಿಸಿಕೊಳ್ಳುತ್ತಾ? ಈ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.